ತುಂಬಗುದ್ದಿ ಗ್ರಾಮ ಪಂಚಾಯಿತಿ ಕಚೇರಿ ಮುಂದೆ ಪ್ರತಿಭಟನೆ. ಮದ್ಯ ಮಾರಾಟ ತಡೆಯಲು ಒತ್ತಾಯ. ಯಲಬುರ್ಗಾ ತಾಲೂಕಿನ ತುಂಬಗುದ್ದಿ ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟ ತಡೆಯುವಂತೆ ಒತ್ತಾಯಿಸಿ ತುಂಬರಗುದ್ದಿ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಮುಂದೆ ಗ್ರಾಮದ ಮಹಿಳೆಯರು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಮುಖಾಂತರ ಪ್ರತಿಭಟನೆ ಮಾಡಿದ್ದಾರೆ. ಗ್ರಾಮದಲ್ಲಿ ಕುಡಿತದ ಚಟಕ್ಕೆ ಸುಮಾರು 6ಕ್ಕೂ ಹೆಚ್ಚು ಯುವಕರು ಬಲಿಯಾಗಿದ್ದಾರೆ. ಇದನ್ನ ಖಂಡಿಸಿ ಸಂಜೀವಿನಿ ಮಹಿಳಾ ಒಕ್ಕೂಟ ಹಾಗೂ ಗ್ರಾಮದ ಮಹಿಳೆಯರು ನಮ್ಮ ಊರಲ್ಲಿ ಸರಾಗಿ ಮಾಡುವುದನ್ನ ಬಂದ್ ಮಾಡಬೇಕು ಅಂತ ಆಗ್ರಹಿಸಿದ್ರು. ನಮ್ಮ ಮನೆಯ ಯಜಮಾನರಿಗೆ ನಾವು ದುಡಿದು ಹಾಕಬೇಕು, ನಮಗೆ ದುಡಿದು ಹಾಕೋದು ಅಸಾಧ್ಯದ ಮಾತು. ಮನೆಗೆ ₹1 ಆದಾಯವಿಲ್ಲ. ಮನೆಯಲ್ಲಿ ಇರುವ ಅಕ್ಕಿ, ಬೇಳೆ, ಬಂಗಾರ, ಬೆಳ್ಳಿ ಯಾವುದು ಕೂಡ ವಸ್ತು ಉಳಿಯೋದಿಲ್ಲ. ಇವರ ಕುಡಿಯುವ ಚಟಕ್ಕೆ ಎಂದು ಮಹಿಳೆಯರು ಹೇಳಿದ್ರು. ನಮ್ಮ ಗ್ರಾಮವನ್ನ ಸಾರಾಯಿ ಮುಕ್ತ ಗ್ರಾಮವನ್ನ ಮಾಡಬೇಕು, ಅಲ್ಲಿಯ ತನಕ ನಾವು ಹೋರಾಟವನ್ನ ನಿಲ್ಲಿಸುವುದು ಎಂದು ಮಹಿಳೆಯರು ಹೇಳಿದ್ದಾರೆ. ಇದೇ ವೇಳೆ ತಾಲೂಕಿನ ಎಲ್ಲ ಅಧಿಕಾರಿಗಳು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ್ರು. ಪ್ರತಿಭಟನಾಕಾರ ಮನವೊಲಿಸಿದ್ರು. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ನೀಲಗಂಗಾ ಅವರಿಗೆ ಮನವಿ ಕೂಡ ಸಲ್ಲಿಸಿದ್ರು. ಮನವಿ ಸಲ್ಲಿಸಿದ ಬಳಿಕ ಮಾತನಾಡಿ, ನಿಮ್ಮ ತುಂಬಗುದ್ದಿ ಗ್ರಾಮವನ್ನ ಸಾರಾಯಿ ಮುಕ್ತ ಗ್ರಾಮವನ್ನ ಮಾಡ್ತೀನಿ, ಯಾರಾದರೂ ಸಾರಾಯಿ ಮಾರಾಟ ಮಾಡಿದ್ರೆ ಅವರಿಗೆ ತಕ್ಕ ಪಾಠ ಕಲಿಸ್ತೀನಿ ಎಂದಿದ್ದಾರೆ. ನೀವು ಯಾರು ಬರ್ಬೇಡ್ರಿ, ನಾನು ಪೊಲೀಸ್ ನೀವು ಒಂದ್ಸರಿ ಅವ್ರಿಗೆ ಹೇಳ್ರಿ, ನಾವು ಹೇಳ್ತೀವಿ. ಅವಶ್ಯವಾಗಿ ನಮ್ಮವ್ರಿಗೆ ಅಂತ ನಾ ಎದಕ್ಕೆ ಕೇಳಿದ್ರೆ, ನಮ್ಮವ್ರು ಮಾಡ್ತಾರೆ, ನಿಮ್ಮವ್ರು ಮಾಡ್ತಾರೆ, ನಮ್ಮವ್ರು ಹಿಡ್ಕೊಂಡ ಹೇಳಿನಿ. ಈಗ ಇನ್ನೊಬ್ಬರ ಸಂಬಂಧ ಇಲ್ಲ, ನಮ್ಮವ್ರದ್ದು ಹಿಡ್ದೇ ಹೇಳ್ತೀನಿ. ಇದ ನಮ್ಮ ಮನೆಯಾಗ ಎಕ್ಸಾಂಪಲ್ ನಮ್ಮ ಅಪ್ಪ ನಮ್ಮವ್ವ ಅದು ಎಲ್ಲರಿಗೂ ಅನ್ವಯಿಸುತ್ತ. ಒಬ್ರಿಗೆ ನಿಮಗಂತಲ್ಲ, ಇನ್ನೊಬ್ರಿಗೆಲ್ಲ ಎಲ್ಲರಿಗೂ ಅನ್ವಯಿಸುತ್ತೆ. ಹೇಳೋದು ಒಂದು ಮಾತು ಹೇಳಿ ಮುಗಿಸ್ಬಿಟ್ಟಿನಿ. ಈಗ ಇಂದ ನಮ್ಮವ್ವ ನಮ್ಮಪ್ಪ ತಿಳೋಕಿದ್ದು ಮಾಡಿದ್ರೆ ತಿಳೋಕಿಲ್ದು ಮಾಡಿದ್ರೆ ಗೊತ್ತಿಲ್ಲ. ಇದು ಮಾಡಿದ್ರೆ ಕೇಳಿಲ್ಲ, ಗೊತ್ತೈತೆ. ನಾವು ಹೊಲಕ್ಕೆ ಹೋಗಿದ್ವಿ. ನಮ್ಮ ಯಜಮಾನ ಅಲ್ಲಿಗೆ ಸುಮಾರು ಅಂಗಡಿ ಮುಂದೆ ಕುಂತಾನೆ. ಕುಂದ್ರದ್ರಾಗ ನಾವು ರತ್ತಾಗಿತ್ತ ಬರಾಕತ್ತಾರೆ. ಬರೋ ಮುಂದೆ ಇದನ್ನ ಕರೆದು ನಿಮ್ಮ ಅಂಗಡಿ ಮುಂದೆ ಕುಂದ್ರಿಸ್ಕೊಂಡು ಏನ್ತಿ ಹಂಗಂದ ಅಂತ ಹಿಂಗಂದ ಅಂತ ಆಕೆ ಒಬ್ಬಾಕೆ ಎಲ್ಲಾರ ಸಿಗಲಿ ನೋಡ್ಕೆ ನಮ್ಗೆ ಗೊತ್ತೈತೆ ಅಂತಾರಂತ. ನಮ್ಗೆ ಗಂಡ್ಮಕ್ಳು ಇಲ್ಲ, ನಾವು ಒಬ್ಬಾಕೆ ಕೂಲಿ ದುಡಿಯೋದು. ಅಂತ ತಾಕತ್ತ ದಮ್ ಇದ್ದಾರ ಅಂತ ಇನ್ನ ರಕ್ತ ನಮ್ಮ ತುಂಬಿದೆ ಬಂದಿಲ್ಲ. ಅದು ಬರದಲ್ಲ ತಿಳ್ಕೊಂಡ ಒಂದ ಮಾತಿಗೆ ಯಾರು ಇವತ್ತು ಅಂತಂದ್ರೆ ನಾವು ಗಮನಕ್ಕೆ ತೊಗೊಂಡ್ರಿ ಫೋನ್ ಮಾಡ್ತಾರೆ. ನಾವು ಒಂದು ಮಾತು ಕೇಳ್ರಿ, ಭಾಳ ಜನ ಗಂಡು 18 ವರ್ಷದಿಂದ ಹಿಡಿದು 16 ವರ್ಷ 17 ವರ್ಷ ಹೆಣ್ಮಕ್ಳು ಈಗ ನಿಮ್ಮ ಮನೆ ಮಕ್ಕಳು ಎಷ್ಟು ಸಲ ಹೆಣ್ಮಕ್ಳು ಯಾರು ಏನ್ರ ಗಂಡು ಮಕ್ಳು ಬೇಡಾಗಿರ್ತಾರೆ. ನಿಮ್ಮ ಮನೆ ಗಂಡು ಮಕ್ಳು ಕಲಿಸ್ಕಿರಿ, ನಿಮ್ಮ ಮನೆ ಮಕ್ಳು ಕಲಿಸ್ಕಿರಿ ಅಂದ್ರೆ ಮಕ್ಕಳು ಹಾಡೋದು ಸರಾಯಿ ಕುಡಿ ಸಾಯಿ ಬಿಡಿಬೇಕನ್ನೋದು ಯಾರಿಗಾರ ಇರ್ತಾನ್ರಿ. ಆದ್ರೆ ಮನ್ಯಾಗ ಒಂದು ಬಂಗಾರ ಉಳಿಯೋರು, ಬ್ಯಾಳೆ ಉಳಿಯೋರು, ವಯಸ್ಸು ಉಳಿಯೋರು, ನಮ್ಗೆ ಮನ್ತನ ಭಾಳ ಬ್ಯಾಡಾಗೈತೆ. ಮತ್ತೆ ಇದು ಯಾಕೆ ಬೇಕು ನಮ್ಮ ಊರಾಗ? ಇದು ನಮ್ಮ ಊರಾಗ ಒಟ್ಟ ಕೈ ಮುಗಿಕೆ ಯಾರಿಗೆ ನಮ್ಗೆ ಏನು ಕೆಟ್ಟದ್ದು ಯಾರಿಗಿಲ್ರಿ, ಸರಾಯ್ದಷ್ಟೇ ನಾನಿ ಮಾಡಿ ಹೇಳ್ಬೇಕಂದ್ರೆ ಯಾರ ಮನುಷ್ಯನಾಗ ಏನಿಲ್ಲ. ಮಾಹಿತಿ ಕೊಡ್ತಿರ್ತೀನಿ ಅಂದ್ರೆ ಅಷ್ಟು ಇಫೆಕ್ಟಿವ್ ಆಗಿ ಬಂದಾಗ್ತದೆ. ಇಷ್ಟೇ, ಇದ್ರ ಬಿಟ್ರೆ ಇನ್ನೇನಿಲ್ಲ. ನೀವು ಟೈಟ್ ಇದ್ರೆ ಹೆಣ್ಮಕ್ಳು ಮನ್ಯಾಗ ಊಟ ಕೊಡ್ಲಿಲ್ಲ ಅಂದ್ರೆ ಎಲ್ಲ ಸರಿ ಆಗ್ತಾರ ಅವ್ರು. ದಾಬ ಎಲ್ಲಿತ್ತು ದಾಬ ಪರಿಹಾರ ಆಗ್ಬೇಕಂದ್ರೆ ನೀವು ಡಿಟರ್ಮಿನೇಷನ್ ಇರ್ಬೇಕು. ಸರ್ಕಾರಕ್ಕೆ ಗಂಟೆ ತರಬೇಕಂದ್ರೆ ನೀವೆಲ್ಲ ಗಟ್ಟಿಯಾಗಿದ್ದಾರೆ. ಇಲ್ಲಿವರೆಗೂ ಈ ನಮ್ಮ ಹೋರಾಟವನ್ನು ಉದ್ದೇಶಿಸಿ ಮಾಡಿದಂಥ ಈ ಸಭೆ ಅವಾಗಿಂದ ನೋಡ್ತೀನಿ ಅಮ್ಮ ಅವ್ರ ಭೀಮ್ಶಾ ಅಂತ ಒಂದು ಹುಡುಗ ಮತ್ತು ಎಲ್ಲಂಗೌಡ ಅಂತ ತೀರ್ಕೊಂಡಿದ್ದು ಬ್ಯಾನರ್ ಹಿಡ್ಕೊಂಡಿದ್ವಿ. ಯಾರು ತೀರ್ಕೊಂಡಾಗ ಅಂತಾರ ಅಂತ ಒಂದ್ಸಲ ಅವ್ರ ಕಣ್ಣ ನೀರು ಬರತ್ತವು. ಅಂದ್ರೆ ಇಲ್ಲಿ ಎಷ್ಟೋ ಜನ ಮಕ್ಕಳು ಇದ್ದೀರಿ, ಅವ್ರು ಯಾರಿಗೂ ತಾಯಿದು ಕಣ್ಣೀರು ಕಾಣೋದಿಲ್ಲ. ಹೌದೌದು, ಇದು ಬರೀ ಒಂದು ಯಾವುದೋ ಒಂದು ಅಧಿಕಾರಿದದನ್ನು ಅಥವಾ ಯಾವ ಒಂದು ಇಲಾಖೆದಲ್ಲಿ ಕೆಲಸ ಇದು. ಎಕ್ಸೈಸ್ ಈಗೇನು ಕುಡಿಯೋದು ನಿಲ್ಸೋದು ಅಂದ್ರೆ ಬರೀ ಎಕ್ಸೈಸ್ ಒಂದೇ ಅಂತೀವಿ. ಇಲ್ಲ
ಇಲ್ಲೆಲ್ಲರೂ ನಾವು ಎಕ್ಸೈಸ್ ಅವ್ರು ಒಬ್ಬರೇ ಬಂದಿಲ್ಲ, ಎಲ್ಲರೂ ಬಂದಿದ್ದೀವಿ. ಹೌದ್ರಿ, ಇಡೀ ತಾಲೂಕು ಆಡಳಿತನೇ ಇಲ್ಲಿ ಬಂದೈತಿ ಅಂತಂದ್ರೆ ನಿಮ್ಗೆ ಸಪೋರ್ಟ್ ಮಾಡೋಕ್ಕೆ ಬಂದಿವಿ ನಾವು. ನೀವು ನಮಗೆ ನೀವೇ ಹೇಳಿದ್ರಿ, ಒಂದು ಬರೀ ಯಾವುದೋ ಒಂದು ಇಲಾಖೆ ಕೆಲಸ ಅಲ್ಲ, ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂದರೆ ನಮ್ಮ ಸಾಮಾಜಿಕ ಜವಾಬ್ದಾರಿ. ಈಗ ಅವ್ರ ಮನೆ ಯಾರ್ದೋ ಅವರು ಗೌಡ್ತಿ ಮನೆಯಾಗ ತೀರ್ಕೊಂಡಾರ, ಪಾಟೀಲರ ಮನೆಯಾಗ ಇವ್ರ ಭೀಮ್ಶಾ ಅವರು ಹರಿದಾಸ್ರ ಮನೆಯಾಗ ಅವ್ರ ಮನೆಗೆ ಸತ್ತಾರ ಅಂತ ನೋಡೋದಲ್ಲ. ಎಲ್ಲರೂ ನೀವು ಸೇರಿ ಬಂದಿರಿ ಅಂದ್ರೆ ನಿಮಗೂ ಒಂದು ಕಳ್ಕಳಿಯಿಂದನೇ ಬಂದಿರಿ. ನಿಮ್ಮ ಜೊತೆ ನಾವು ಯಾವತ್ತೂ ಇರ್ತೀವಿ. ಹೇಳಿದ್ರಲ್ಲ, ನಮ್ದು ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು ಹೇಳಿದ್ರು, ಮತ್ತು ಶಾಗೋಟಿ ಅವ್ರು ಹೇಳಿದ್ರು, ನೀವು ಯಾರು ಅಧಿಕಾರಿಗಳು ಎಲ್ಲರೂ ಜೊತೆಗಿದ್ದೀವಿ ಅಂತ ಹೇಳಿದಾರ. ಹಾಗಾಗಿ ಪ್ರತಿಯೊಬ್ಬರು ಇಲ್ಲೇನು ಎಷ್ಟು ಜನ ಬಂದಿದ್ದೀರಿ, ಆಲ್ಮೋಸ್ಟ್ ಊರಿಂದ ಅರ್ಧ ಜನ ಇಲ್ಲಿದ್ದೀರ ಅಂತ ಅನ್ನಿಸ್ತೈತಿ. ಇನ್ನು ಉಳಿದವ್ರಿಗೂ ನೀವು ಹೋಗಿ ಹೇಳ್ಬೋದು. ಆ ಅಮ್ಮನೂ ಹೇಳಿದ್ರು, ನಂದೆಲ್ಲನೂ ಕಳ್ಕೊಂಡಿನಿ. ಹೌದಲ್ರಿ, ನಿಮ್ದೆಲ್ಲ ಕಳ್ಕೊಂಡು ಇನ್ನೂ ಎದಕ್ಕಿದ್ದೀರಿ ಅಂದ್ರೆ ನನ್ನ ಮಗ ಇವತ್ತಾದ್ರೂ ಸುಧಾರಿಸ್ತಾನೇನೋ, ನಾಳೆ ಆದರೂ ಸುಧಾರಿಸ್ತಾನೇನೋ. ನಿಮ್ಮ ಮಗ ಇಲ್ಲೆಲ್ಲೋ ನೀನು ಕೇಳ್ತಿದ್ದಂದ್ರೆ ಅವನಿಗೂ ನಿಮ್ದು ನೋವು ಗೊತ್ತಾಗಿರ್ತೈತೆ. ಸ್ವಲ್ಪ ನೀವೆಲ್ಲ ನಿಮ್ಮ ಏನಂತೀರಿ, ನಿಮ್ಮ ಮನೆಯಿಂದ ನೀವೇ ಗೃಹ ಮಂತ್ರಿಗಳು, ಹೌದಲ್ರಿ, ರೊಕ್ಕ ಕೊಡೋರು ನೀವೇ, ಅನ್ನಪೂರ್ಣೆಯರು ನೀವೇ, ಊಟ ಕೊಡೋರು ಎಲ್ಲನೂ ನೀವೇ ಇರುವಾಗ ಸ್ವಲ್ಪ ನೀವು ಈಗ ಇಲ್ಲಿವರೆಗೂ ಬಂದಿರಿ, ಒಂದು ಹೆಜ್ಜೆ ತೊಗೊಂಡಿರಿ ಅಂತಂದ್ರೆ ಆ ಕುಡಿತವನ್ನ ನೀವು ನಿಲ್ಸೋಕ್ಕೆ ಬಂದಿದ್ದೀರಿ. ಈ ನಿಮ್ಮ ಒಂದು ಪ್ರಯತ್ನಕ್ಕೆ ನಾವೆಲ್ಲರೂ ಸಹಕಾರ ಕೊಡ್ತೀವಿ. ಯಾವತ್ತು ಕರೆದ್ರೂ ಬರ್ತೀವಿ. ಮ್ಯಾಕ್ಸಿಮಮ್ ಎಲ್ಲಿ ಕುಡಿದು ಇದೇನಂತೀರಿ, ಕಳ್ಳು ಬಟ್ಟೆ ಕುಡಿದು ಆರೋಗ್ಯಕ್ಕೆ ಏನೇನೋ ಹಾನಿ ಆಗ್ತದಂತೂ ನಿಮ್ಗೆ ಗೊತ್ತದ. ಹಾರ್ಟ್ ಅಟ್ಯಾಕ್ಸ್ ಆಯಿತು, ಕ್ಯಾನ್ಸರ್, ನಮ್ಮನ್ನು ವಿವಿಧ ರೋಗಗಳು ಬರತ್ತವು, ಒಂದಲ್ಲ ಎರಡಲ್ಲ. ಹಾಗಾಗಿ ಒಂದು ಸ್ವಲ್ಪ ಯಾರ್ಯಾರು ಹೆಣ್ಮಕ್ಳು ಅಂತಲ್ಲ, ಗಂಡು ಮಕ್ಕಳು ಎಲ್ಲರೂ ಸೇರಿದ್ರಲ್ಲ, ಇನ್ನು ಕುಡಿಯೋರು ಇದ್ರು ಅಂತಂದ್ರೆ ಸ್ವಲ್ಪ ಅದನ್ನು ಕಮ್ಮಿ ಮಾಡ್ರಿ. ಒಂದೇ ಸಲ ಬಿಡ್ತೀರಿ ಅಂತ. ಇದೇ ಸಂದರ್ಭದಲ್ಲಿ ಸಿಪಿಐ ಮೌನೇಶ್ ಪಾಟೀಲ್, ಎಂ ದೇವರೆಡ್ಡಿ, ಅಬಕಾರಿ ಸಿಪಿಐ ರವಿಕುಮಾರ್, ಪಿಎಸ್ಐ ವಿಜಯ್ ಪ್ರತಾಪ್, ಪಿಡಿಒ ರವಿಕುಮಾರ್, ಲಿಂಗನವರ್, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಶರಣಪ್ಪ ಇಳಿಗೇರ್, ಕಳಕನಗೌಡ ಪಾಟೀಲ್, ದೇವಪ್ಪ ಪರಂಗಿ, ದುರ್ಗಪ್ಪ ನಿಡಲ್ಮನಿ, ರಾಜಶೇಖರ್ ಪಾಗೋಟಿ, ಶಿವರಾಜ್ ಚಿಕ್ಕಪ್ಪ, ಚಿದಾನಂದ ಇಳಿಗೇರ್, ಸಂಜೀವಿನಿ ಮೇಲ್ಚರಗಿ, ಲಲಿತಾ ಪಾಟೀಲ್ ಹಾಗೂ ಗ್ರಾಮದ ಮಹಿಳೆಯರು, ಹಿರಿಯರು ಭಾಗವಹಿಸಿದ್ರು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಇನ್ನಷ್ಟು ಹೀಗೆ ಆಸಕ್ತಿದಾಯಕ ವಿಡಿಯೋಗಳನ್ನು ಪಡೆಯಲು ನಮ್ಮ NTV ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಅನ್ನು ಒತ್ತಿ. ನಿಮ್ಮ ಬೆಂಬಲವೇ ನಮಗೆ ಸ್ಫೂರ್ತಿ.